ಬೆಂಗಳೂರಿನ ಫ್ರೀಡಂ ಪಾರ್ಕ್ ಇವತ್ತು 4ನೇ ದಿನದ ಅಂಗನವಾಡಿ ಕಾರ್ಯಕರ್ತೆಯರ ಪ್ರತಿಭಟನೆಗೆ ಸಾಕ್ಷಿಯಾಗಲಿದೆ. ಸೋ ಹೇಗೆ ಕಳೆದ್ರು ಅಂಗನವಾಡಿ ಕಾರ್ಯಕರ್ತೆಯರು ಇಡೀ ರಾತ್ರಿಯನ್ನ, ಹಾಗೆ ಇವತ್ತಿನ ಪ್ರತಿಭಟನೆಯ ರೂಪುರೇಷೆ ಏನಿರಲಿದೆ ಇದರ ಬಗ್ಗೆ ಅಪ್ಡೇಟ್ಸ್ ಕೊಡಲಿಕ್ಕೆ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು. ನಾಗೇಂದ್ರ, 4ನೇ ಬೆಳಗಿನ ಜಾವವನ್ನ ಫ್ರೀಡಂ ಪಾರ್ಕ್ನ ರಸ್ತೆಯಲ್ಲಿ ಕಾಣ್ತಾ ಇದ್ದಾರೆ ಅಂಗನವಾಡಿ ಕಾರ್ಯಕರ್ತೆಯರು. ಉಗ್ರ ಸ್ವರೂಪವನ್ನ ಪಡೆದುಕೊಳ್ಳುತ್ತೆ ಪ್ರತಿಭಟನೆ ಅನ್ನೋ ಎಚ್ಚರಿಕೆ ಕೂಡ ರವಾನೆ ಮಾಡ್ತಿದ್ದಾರೆ. ಸೊ ಏನ್ ಹೇಳ್ತಿದ್ದಾರೆ ಇವತ್ತು ಕಾರ್ಯಕರ್ತೆಯರು? ಸ್ಮಿತಾ, ಈಗ ಇಲ್ಲಿರುವಂಥ ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ ನೇರವಾಗಿ ರಾಜ್ಯ ಸರ್ಕಾರಕ್ಕೆ ಒಂದು ಎಚ್ಚರವನ್ನು ಕೊಡೋ ರೀತಿಯಲ್ಲಿ ಮಾತುಗಳನ್ನು ಆಡ್ತಾ ಇರುವಂಥದ್ದು. ಇವತ್ತಿನ ನಮ್ಮ ಹೋರಾಟ ಯಾವ ರೀತಿ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಅನ್ನೋದನ್ನು ನೀವೇ ಕಾದು ನೋಡಿ, ಅದನ್ನು ನಾವು ಬಾಯ್ಬಿಟ್ಟು ಹೇಳೋದಿಲ್ಲ, ನಾವು ಮಾಡಿ ತೋರಿಸ್ತೀವಿ ಅನ್ನೋ ಒಂದು ಮಾತುಗಳನ್ನು ಇಲ್ಲಿರುವಂಥ ಕಾರ್ಯಕರ್ತರು ಆಕ್ರೋಶಗೊಂಡು ರಾತ್ರಿ ಇಡೀ ಅಹೋರಾತ್ರಿ ಧರಣಿ ನಡೆಸಿದಂಥ ಕಾರ್ಯಕರ್ತರು ಒಂದು ಮಾಹಿತಿಗಳನ್ನು ಕೊಡ್ತಾ ಇರುವಂಥದ್ದು. ಮುಖ್ಯವಾಗಿ ಕಳೆದ 3 ದಿನಗಳಿಂದ ಇದೇ ಒಂದು ಜಾಗದಲ್ಲಿ ಪ್ರತಿಭಟನೆ ನಡೆಸ್ತಿರುವಂಥ ಹಲವು ಸಂಘಟನೆ, ರಾಷ್ಟ್ರೀಯ ಅಂಗನವಾಡಿ ಕಾರ್ಯಕರ್ತರೆಲ್ಲರೂ ಕೂಡ ಪ್ರತಿನಿತ್ಯವೂ ಕೂಡ ಇಲ್ಲಿ ಪ್ರತಿಭಟನೆ ನಡೆಸ್ತಿರುವಂಥ ಸಂಘಟನೆಗಳನ್ನು ನಿನ್ನೆ ರಾಜ್ಯ ಸರ್ಕಾರ ಮಾತುಕತೆಗೆ ಕರೆಯದೆ ಯಾರೋ ಇಲ್ಲಿ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳದೇ ಇರುವಂಥ ಸಂಘಟನೆಗಳನ್ನು ಅಲ್ಲಿಗೆ ರಾಜ್ಯ ವಿಧಾನಸಭೆಗೆ ಕರೆಸಿ ಅಲ್ಲಿ ಮಾತುಕತೆ ನಡೆಸಿ ಸಂಧಾನವನ್ನು ನಡೆಸಲಾಯಿತು. ನಂತರ ಅವರನ್ನ ಅದು ಕೂಡ ಯಶಸ್ಸು ಕೂಡ ಆಗಿದೆ ಅನ್ನೋ ಒಂದು ಅನೌನ್ಸ್ಮೆಂಟ್ ಕೂಡ ಮಾಡಲಾಯಿತು. 5 ಸಂಘಟನೆಗಳಲ್ಲಿ ಇಲ್ಲಿ ಪಾಲ್ಗೊಂಡಿರುವಂಥದ್ದು, ಅದರಲ್ಲಿ 3 ಸಂಘಟನೆಗಳು ಇದಕ್ಕೆ ಯಶಸ್ಸನ್ನು ಸೂಚನೆ ಮಾಡಿದೆ. ನಮಗೆ ಸರ್ಕಾರ ನಮಗೆ ಒಂದು ಆದೇಶವನ್ನು ಕೂಡ ಕೊಟ್ಟಿದೆ, ನಮಗೆ ಆದಷ್ಟು ಬೇಗ ಈ ನಮ್ಮ ಬೇಡಿಕೆಗಳನ್ನು ಈಡೇರಿಸ್ತೀವಿ ಅನ್ನೋ ಒಂದು ಮಾತನ್ನು ಹೇಳಿದರೆ, ಹಾಗಾಗಿ ನಾವು ಪ್ರತಿಭಟನೆಯನ್ನ ಹಿಂಪಡೆಯುತ್ತಿದ್ದೇವೆ ಅಂತ ಹೇಳಿ 3 ಸಂಘಟನೆಗಳು ಒಂದು ಮಾಹಿತಿಯನ್ನು ಕೊಟ್ಟಿದ್ವು. ಆದರೂ ಕೂಡ ಇಲ್ಲೇ ಪ್ರತಿನಿತ್ಯ ಕಳೆದ 4 ದಿನಗಳಿಂದ ಪ್ರತಿಭಟನೆ ಮಾಡ್ತಿರುವಂಥ ಅಂಗನವಾಡಿ ಕಾರ್ಯಕರ್ತರ ರಾಜ್ಯ ಸಂಘ ನಾವು ಯಾವುದೇ ಕಾರಣಕ್ಕೂ ಕೂಡ ಆಶ್ವಾಸನೆಗೆ ಮಣಿಯೋದಿಲ್ಲ, ನಮ್ಮ ಬೇಡಿಕೆಯನ್ನ ಆದಷ್ಟು ಬೇಗ ಈಡೇರಿಸಿದ್ರೆ ಮಾತ್ರ ನಾವು ಪ್ರತಿಭಟನೆಯನ್ನ ಕೈ ಬಿಡ್ತೀವಿ ಅನ್ನೋ ಒಂದು ಮಾತನ್ನ ಆಡ್ತಾ ರಾತ್ರಿ ಕೂಡ ಅನಿರ್ದಿಷ್ಟಾವಧಿ ಪ್ರತಿಭಟನೆಯನ್ನ ಮುಂದುವರಿಸಿದ್ರು. ಮತ್ತೊಂದು ಕಡೆ ರಾಜ್ಯ ಅಧ್ಯಕ್ಷರಿರುವಂಥ ವರಲಕ್ಷ್ಮಿ ಅವರು ಹೇಳೋ ಪ್ರಕಾರ ನಮಗೆ ಕಳೆದ ಈ ಒಂದು 3 ದಿನಗಳಿಂದ ನಾವು ಮುಷ್ಕರ ಮಾಡ್ತೀವಿ ಅಂತ ಹೇಳಿ ನೋಟಿಸನ್ನ ಕೂಡ ಕೊಟ್ಟಿದ್ವಿ. ನೋಟಿಸ್ ಯಾರು ಕೊಟ್ಟಿದ್ರು ಅವರನ್ನ ಹೊರತುಪಡಿಸಿ ಬೇರೆ ಸಂಘಟನೆಗಳನ್ನ ಕರೆಸಿ ಅವರು ಮಾತುಕತೆಯನ್ನ ಮಾಡ್ತಾರೆ. ಇದು ಮಲಗಿರುವಂತ ಹಾವನ್ನ ಬರಿದೆಬ್ಬಿಸುವಂತ ಕೆಲಸ ರಾಜ್ಯ ಸರ್ಕಾರ ಮಾಡ್ತಿದೆ. ಹಾಗಾಗಿ ಬೆಳಗಿನ ಜಾವ ಇವಾಗಿಂದ ನಾವು ಮುಂದಿನ ಕ್ಷಣಗಳಲ್ಲಿ ಯಾವ ರೀತಿಯಾದಂತ ಈ ಒಂದು ಹೋರಾಟ ಯಾವ ಸ್ವರೂಪಕ್ಕೆ ಕೆರಳುತ್ತೆ ಅನ್ನೋದನ್ನ ನೀವೇ ಕಾದು ನೋಡಿ. ನಾವು ಏನ್ ಮಾಡ್ತೀವಿ ಅಂತ ಹೇಳೋದಿಲ್ಲ, ಆದಷ್ಟು ಬೇಗ ರಾಜ್ಯ ಸರ್ಕಾರ ನಮ್ಮ ಬೇಡಿಕೆಯನ್ನ ಈಡೇರಿಸಿದ್ರೆ ಒಳ್ಳೇದು, ಇಲ್ಲ ಅಂದ್ರೆ ನಾವು ಇದೇ ಒಂದು ಜಾಗದಲ್ಲಿ ಕೂತು ಶಾಂತಿಯುತವಾಗಿ ನಾವು ಪ್ರತಿಭಟನೆ ನಡೆಸ್ತೀವಿ. ಯಾವುದೇ ರೀತಿಯಂತ ಯಾರಿಗೂ ಕೂಡ ತೊಂದರೆ ಕೊಡದೆ ನಾವು ಪ್ರತಿಭಟನೆ ನಡೆಸ್ತೀವಿ. ಆದರೆ ಇವತ್ತು ನಮಗೆ ನಮ್ಮ ಬೇಡಿಕೆಗಳಿಗೆ ಯಾವುದೇ ರೀತಿಯ ಆಶ್ವಾಸನೆ ಇಲ್ಲ, ಈಡೇರಿಸುವುದಕ್ಕೆ ರಾಜ್ಯ ಸರ್ಕಾರ ಮುಂದಾಗದೇ ಇದ್ರೆ ನಮ್ಮ ಪ್ರತಿಭಟನೆ ಉಗ್ರ ಸ್ವರೂಪಕ್ಕೆ ಕೆರಳೋದಂತೂ ಖಂಡಿತ ಅನ್ನೋ ಒಂದು ಮಾತನ್ನ ಒಂದು ಕಡೆ ರಾಜ್ಯಾಧ್ಯಕ್ಷರಂತ ವರಲಕ್ಷ್ಮಿ ತಿಳಿಸಿದ್ರು. ಇನ್ನು ಆ ಒಂದು ಸ್ಥಳದಲ್ಲಿ ಗಮನಿಸಿದ್ರೆ ಸ್ಮಿತಾ, ರಾತ್ರಿ ಇಡೀ ಇಲ್ಲೇ ಒಂದು ಜಾಗದಲ್ಲಿ ಮಲಗಿದಂಥ ಪ್ರತಿಯೊಬ್ಬರು ಕೂಡ ರಾತ್ರಿ ಇಡೀ ಈ ಒಂದು ಜಾಗಕ್ಕೆ ಈ ಒಂದು ಹೋರಾಟಗಾರರಿಗೆ ಸಾಥ್ ಕೊಡೋದಕ್ಕೆ ಅಂತ ಬಿಗ್ ಬಾಸ್ ಖ್ಯಾತಿಯ ಪ್ರಥಮ್ ಹಾಗೂ ಜಯಕ್ಕ ಅವರು ಕೂಡ ಜಯಲಕ್ಷ್ಮಿ ಅವರು ಕೂಡ ಬಂದು ಇಲ್ಲಿ ಸಾಕಷ್ಟು ಒಂದು ಫೇಸ್ಬುಕ್ಗಳಲ್ಲಿ ಸುಮಾರು 15ರಿಂದ 20 ನಿಮಿಷಗಳ ಕಾಲ ಒಂದು ಫೇಸ್ಬುಕ್ ಲೈವ್ ಮಾಡೋ ಮೂಲಕ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರಕ್ಕೆ ನಮ್ಮ ಈ ಒಂದು ಹೋರಾಟ ಅವರಿಗೆ ತಟ್ಟಬೇಕು, ಬಿಸಿ ತಟ್ಟಬೇಕು, ಆದಷ್ಟು ಬೇಗ ಎಚ್ಚೆತ್ಕೊಂಡು ಇಲ್ಲಿರುವಂಥ ತಾಯಂದಿರಿಗೆ ಎಲ್ಲರೂ ಕೂಡ ಒಂದು ಕಷ್ಟವನ್ನು ಈಡೇರಿಸುವಂಥ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು, ಅದಕ್ಕೆ ಎಲ್ಲರ ಸಪೋರ್ಟ್ ಬೇಕು ಅನ್ನೋ ಒಂದು ರೀತಿಯಲ್ಲಿ ಫೇಸ್ಬುಕ್ ಲೈವ್ ಅನ್ನು ಕೂಡ ಮಾಡ್ತಾರೆ. ಅದಾದ ನಂತರ ರಾಜ್ಯ ಸರ್ಕಾರದ ಈ ಒಂದು ನಡೆಯನ್ನ ನಾವು ಖಂಡಿಸ್ತೀವಿ ಅನ್ನೋ ಒಂದು ಮಾತನ್ನ ಬಿಗ್ ಬಾಸ್ ಖ್ಯಾತಿಯ ಪ್ರಥಮ್ ಕೂಡ ಹೇಳ್ತಾರೆ. ಜೊತೆಗೆ ಬೇರೆ ಯಾವ ಯೋಜನೆಗಳಿಗೆ ಯಾವ ಕಾರಣಗಳಿಗೆಲ್ಲ ನೀವು ಕೋಟಿ ಹಣವನ್ನ ಕೊಡ್ತೀರಿ, ಆದ್ರೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ ನೀವು ಯಾಕೆ 600 ಕೋಟಿ ರೂಪಾಯಿ ಕೊಡೋದ್ರಲ್ಲಿ ಹಿಂದೆ ಮುಂದೆ ನೋಡ್ತಾ ಇದ್ದೀರೋ ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಪ್ರಥಮ್ ಮುಂದೆ ಹೇಳ್ತಾರೆ. ಆದಷ್ಟು ಬೇಗ ನೀವು 600 ಕೋಟಿ ರೂಪಾಯಿ ಕೊಡೋದು ಅವಶ್ಯಕತೆ ಇಲ್ಲ, 599 ಕೋಟಿ ಕೊಡಿ ಸಾಕು ಅನ್ನೋ ಒಂದು ವ್ಯಂಗ್ಯ ಮಾತುಗಳನ್ನು ಕೂಡ ಆಡೋ ಮೂಲಕ ಇಲ್ಲಿ ಎಲ್ಲರ ಗಮನ ಸೆಳೆಸಿದ್ರು. ಜೊತೆಗೆ ಇವತ್ತು ಕೂಡ ನಾವು ಹೋರಾಟಕ್ಕೆ ಸಾಕಷ್ಟು ಜನ ಪಕ್ಷ ಭೇದವನ್ನು ಮರೆತು ನಾವೆಲ್ಲರೂ ಕೂಡ ಈ ಒಂದು ಹೋರಾಟಕ್ಕೆ ಸಾಥ್ ಕೊಡಬೇಕು ಅನ್ನೋ ಒಂದು ಮಾತನಾಡಿದ್ರು. ಜೊತೆಗೆ ರಾತ್ರಿ ಒಂದು ಕೆಲ ಕಾರ್ಮಿಕ ಸಂಘಟನೆಗಳು ಬಂದು ಇಲ್ಲಿದ್ದಂಥ ಕಾರ್ಯಕರ್ತರೆಲ್ಲರಿಗೂ ಕೂಡ ಒಂದು ತಿಂಡಿ ವ್ಯವಸ್ಥೆಯನ್ನು ಕೂಡ ಮಾಡಿಕೊಡ್ಲಾಗಿತ್ತು. ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಬೆಳಗಿನ ಜಾವದ ತಿಂಡಿ ವ್ಯವಸ್ಥೆಯನ್ನು ಮಾಡ್ಕೊಳ್ಳಲಾಗಿತ್ತು. ಜೊತೆಗೆ ನೀರಿನ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದ್ದು ಪ್ರತಿಯೊಬ್ಬರು ಕೂಡ ಈಗಾಗಲೇ ಅವೆಲ್ಲವನ್ನು ಕೂಡ ಪಡೆದುಕೊಂಡಿದ್ದಾರೆ. ಜೊತೆಗೆ ಮುಂದಿನ ಕ್ಷಣಗಳಲ್ಲಿ ಈ ಒಂದು ಹೋರಾಟ ಕಳೆದ 3 ದಿನಗಳಿಂದ ನಡೆದಂಥ ಶಾಂತಿಯುತವಾಗಿ ನಡೆದಂಥ ಹೋರಾಟ 4ನೇ ದಿನಕ್ಕೆ ಇವತ್ತು ಕಾಲಿಟ್ಟಿದೆ. ಮುಂದಿನ ಕ್ಷಣಗಳಲ್ಲಿ ಯಾವ ರೀತಿಯಾದಂಥ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಸ್ಮಿತಾ, ಧನ್ಯವಾದ ನಾಗೇಂದ್ರ ಮಾಹಿತಿಗಾಗಿ.